ನಾವಿಲ್ಲಿ ಗ್ರೀನ್ ಲೈಫ್ ಕೃಷಿಟೆಕ್ ಕೊಲ್ಲಾಪುರ ಕಂಪ್ನಿಯ ಮಾಧ್ಯಮದಿಂದ ನಾವು ಮಾಶಾಳ ಊರಲ್ಲಿ ಬಂದಿದ್ದೆವು. ಮಾಶಾಳ ಊರಲ್ಲಿ ಒಂದು 3 ತಿಂಗಳ ಆಚೆ ಕಡೆ ನಾವು ಗ್ರೀನ್ ಲೈಫ್ ಕೃಷಿಟೆಕ್ ಕೊಲ್ಲಾಪುರ ಕಂಪ್ನಿ ಎಲ್ಲ ಎಣ್ಣೆ ಕೊಟ್ಟಿದ್ದೆವು ಬಾಳೆ ಮ್ಯಾಗ ಬಳಸಲಿಕ್ಕೆ. ಆ ಬಾಳೆ 2 ತಿಂಗಳತೆ ಒಂದು 2.5 ತಿಂಗಳು ಬಾಳೆ ಇತ್ತು ಆಳ್ಯಾಗ ಪೂರ್ತಿ ಬಾಳೆ ಕರ್ಪ ಬಂದಿತ್ತು, ಅದಕ್ಕೆ ತಾಂಬೇರ ರೋಗಿತ್ತು. ಇದ್ರ ಮ್ಯಾಗ ನಾವು ಅದು ಬಾಳೆ ನೋಡಿ ಆ ಬಾಳೆಗೆ ನಾವು ಎಣ್ಣೆ ಕೊಟ್ಟಿದ್ದೆವು. ಆ ಎಣ್ಣೆ ಬಳಸಿದ ರೈತರ ಅವ್ರ ಮುಖದಿಂದ ನಾವು ಕೇಳೋಣ್ರಿ. ನಮಸ್ಕಾರ ರೀ ಸರ. ನಮಸ್ಕಾರ ಸರಿ, ಎಷ್ಟು ರೀ ಎಷ್ಟವ್ರಿ ಬಡ್ಡಿ ಇದು ಬಾಳೆ? 3,000 3,000 ಬಾಳಿಗೆ ನೀವು ಏನೇನು ಮಾಡಿರಿ ಸರ? ಆಗಿ ಹತ್ತದಾನ ಹಿಡಿದು ಇದು ಪೂರಾ ಆಗಿ ಗಿಡ ಇಲ್ಲಿಗೆ ಬರತಕ್ಕ ಏನೇನು ಕೊಟ್ಟಿರಿ ಸರ? ಇವು ಸರ ಗ್ರೀನ್ ಲೈಫ್ ಯೂಸ್ ಮಾಡಿದೇವ್ರಿ. ಚಾರ್ಜರ ಹಾಂ ಮತ್ತು ಡ್ರಿಂಚಿಂಗ ಹಾಕಿ ಎಲ್ಲ ಮ್ಯಾಗ ಸ್ಪ್ರೇ ಮಾಡಿದೇವ್ರಿ. ಹಾಂ, ಅದಕ್ಕೆಲ್ಲ ಅವ್ರದ್ದು ತಿಂಗಳಿಗೊಮ್ಮೆ ಬಂದು ನೋಡಿ ಹೋಗ್ತೀರಿ. ಹಾಂ, ನೋಡ್ಕಿಸಿದ್ರಿ ಈಗ ಈ ಥರ ಬಂದದ್ರಿ. ಜರ ಕಡಪ ಬಂದಿತ್ತು ರೀ. ಈಗ ಎಷ್ಟು ತಿಂಗಳಾಗ್ಯದ್ರಿ? ಈಗ ಒಂದು 7 ತಿಂಗಳು ರನ್ನಿಂಗ್. 7 ತಿಂಗಳ. ಈ 7 ತಿಂಗಳ ಒಳಗೆ ನೀವು ರಾಸಾಯನಿಕ ಏನು ಡೋಸ್ಗಳು ಏನೇನು ಕೊಟ್ಟಿರಿ? ಗೊಬ್ಬರ ರಾಸಾಯನಿಕ ಇವು ಮಾದಂಡಿ ಎಪಿ 24 ಹಾಂ ಕೊಟ್ಟಿದ್ದೀರಿ. ಇವೆಲ್ಲ ಕೊಟ್ಟಿರಿ? ಎರಡು ನಮ್ಮನ್ನ ಯೂಸ್ ಮಾಡಿ. ಎರಡು ಯೂಸ್ ಮಾಡಿರಿ. ನಿಮ್ಗೆ ಈಗ ನೀವು ಗ್ರೀನ್ ಲೈಫ್ದು ಎಣ್ಣೆಗಳು ಯೂಸ್ ಮಾಡಿದ್ರಿ. ಆ ಗ್ರೀನ್ ಲೈಫ್ ಎಣ್ಣೆ ಯೂಸ್ ಮಾಡೋ ಕಾರಣ ಏನು ರೀ? ಅದು ಈ ಕಡೆ ಬಂದ್ರೆ ಈ ಕಡೆ ಅರ್ಧ ಪಡ ಎತ್ತರ ಆಗಿತ್ತು. ಅದು ಜರ ಹಬ್ಬಲ್ದ ಸಾಲು ಬಿಟ್ಟಿದ್ದೆವು, ಕುಂಡ್ರು ಬಿದ್ದಿತ್ತು ರೀ, ಟಮಾಟೊ ಹಚ್ಚಿದೆವು. ಹಾಂ ರೀ, ಅದು ಯೂಸ್ ಮಾಡೋಣ ಪಡ ಚಲೋ ಆಗ್ಯದ ಈ ಕಡೆ ಎಲ್ಲ. ಚಲೋ ಆಗ್ಯದ್ರಿ. ಒಂದೇ ಲೆವೆಲ್ ಇಕ್ವಲ್ ಬಂದವ್ರಿ. ಹಾಂ ಹಾಂ. ಈಗ ನಿಮ್ಮಲ್ಲಿ ಈಗ ನೀವು ಇದು ಹಳಿ ಬಾಳೆನೂ ಅದ, ಮತ್ತು ನೀವು ಹೊಸ್ದಾಗಿ ಹಚ್ಚಿರಿ. ಆ ಹೊಸ್ದಾಗಿ ಹಚ್ಚೋದು ಬಾಳೆ ಹೆಂಗದ್ರಿ ಈಗ ಸದ್ಯ? ಚಲೋ ಅದ ರೀ. ಚಲೋ ಅದ. ಈಗ ಅದಕ್ಕೆ ಈಗ ನೀವು ಗ್ರೀನ್ ಲೈಫ್ದು ಎಣ್ಣೆ ಬಳಸಿ ನಿಮ್ಗೆ ರಿಸಲ್ಟ್ ಅದ ಅಂತ ಹೇಳ್ತೀರಿ. ಮತ್ತು ಮುಂದಿನ ಬಾಳೆಗೆ ನೀವು ಯೂಸ್ ಮಾಡವ್ರೇನಿಲ್ಲ? ಮಾಡ್ತೇವೆ ರೀ. ಮಾಡಿದ ಮ್ಯಾಗ ನಿಮ್ಗೆ ಏನು ರಿಸಲ್ಟ್ ಬಂದದ, ಈ ರಿಸಲ್ಟ್ ನೀವು ಇನ್ನೊಬ್ರಿಗೆ ಹೇಳಿರೇನಿಲ್ಲ? ಹೇಳಿರಿ. ಆಯ್ತು ಸರ್, ನೀವು ಗ್ರೀನ್ ಲೈಫ್ದು ಎಣ್ಣೆ ಬಳಸಿರಿ, ನಿಮಗೆ ಸ್ವತಃ ರಿಸಲ್ಟ್ ಅದ. ಅದರ ಸಂಬಂಧ ನೀವು ಗ್ರೀನ್ ಲೈಫ್ದಿಂದ ಗ್ರೀನ್ ಲೈಫ್ ಕಂಪ್ನಿಯಿಂದ ನಿಮ್ಮ ಎಲ್ಲ ರೈತ ಬಾಂಧವ್ರದ್ದು ಹಾರ್ದಿಕ ಸ್ವಾಗತ.